ಎಲ್ಲರಿಗೂ ನಮಸ್ಕಾರ. ಇದು ಕೊಯಮತ್ತೂರು ಶ್ರೀ ಇಂಜಿನಿಯರಿಂಗ್ ಹಾಲೋ ಬ್ಲಾಕ್ ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್. ನನ್ನ ಫ್ಯಾಕ್ಟ್ರಿ ಎಲ್ಲಿದೆ ಅಂದರೆ ಕೊಯಮತ್ತೂರು ಅಣ್ಣು ಸರ್ಕಲ್ ಎಲ್ಲಿದೆ. ನನ್ನ ಫ್ಯಾಕ್ಟ್ರಿಯಲ್ಲಿ ತುಂಬ ಮಿಷಿನ್ ತಯಾರು ಮಾಡ್ತೀವಿ. ನಾನು ಹಾಲೋ ಬ್ಲಾಕ್ ಮಿಷಿನರೀಸು, ಸಾಲಿಡ್ ಬ್ಲಾಕ್ಸು, ಫ್ಲೈ ಆಶು, ಪೇವರ್ ಬ್ಲಾಕು, ಇಂಟರ್ಲಾಕು, ಕಾಂಕ್ರೀಟ್ ಮಿಕ್ಸರ್, ಡೀಸೆಲ್ ಮಿಕ್ಸರ್ ತುಂಬ ಮಿಷಿನ್ ತಯಾರು ಮಾಡ್ತೀವಿ. ಇವತ್ತು ನೀವು ನೋಡೋದು 5 ವೈಬ್ರೇಟರ್ ಮಿಷಿನ್ 860 ಮಾಡಲು. ಬನ್ನಿ ಇದರ ಬಗ್ಗೆ ನೋಡೋಣ. ಈ ಮಿಷಿನ್ಗೆ ಟೋಟಲ್ 10 HP ಪವರ್ ಬೇಕು. ಟೋಟಲ್ 3 ಫೇಸ್ ಲೈನು 10 HP ಆದರೆ ಇದು ಹಿಂದ್ಗಡೆ ವೈಬ್ರೇಟರ್ ಮಾತ್ರ 6 HP, ಅದು ಬಿಟ್ಟು 3 HP ಪಂಪ್ ಮೋಟ್ರು, 1 HP ಟ್ರಾವೆಲ್ ಮೋಟ್ರು. ಇದಕ್ಕೆ ನೆಕ್ಸ್ಟ್ ನಿಮಗೆ ಮಿಕ್ಸರ್ಗೆ 5 HP ಬೇಕಂದ್ರೆ ಟೋಟಲ್ 15 HP ತೆಗಬೇಕು ನೀವು ಕರೆಂಟ್ ಪವರ್. ಆಮೇಲೆ ನೆಕ್ಸ್ಟ್ ಇದು ನೋಡಿದೆ, ಇದು 1 HP ಟ್ರಾವೆಲ್ ಮೋಟ್ರದು, ಮುಂದೆ ಹಿಂದೆ ಹೋಗಕ್ಕೆ. ಇದು ಟ್ರಾವೆಲ್ ಕ್ರಾಂಪ್ಟನ್ ಗ್ರೀಸ್ ಮೋಟ್ರು, ಗೀರ್ ಬಾಸ್ ಜೊತೆ ಬರುತ್ತೆ ಇದು ಸೇರಿಸಿ. ಆಮೇಲೆ ನೆಕ್ಸ್ಟ್ ಈ ಕಡೆ ಆಪೋಸಿಟ್ ಮೋಟ್ರ್, ಈ ಕಡೆ ಒಂದು ಆ ಕಡೆ ಒಂದು. ಇದು ಯಾಕಂದ್ರೆ ಇದು ಕೆಳಗೆ ಡೈ ಮೋಲ್ಡ್ಗೆ ಕೆಳಗೆ ಬಾಟಮ್ ಡೈ ಇರುತ್ತಲ್ಲ, ಅದಕ್ಕೋಸ್ಕರ ಇದು ಇಲ್ಲಿ ಫಿಟ್ ಮಾಡಿದೆ ಅನ್ನೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಬಾಟಮ್ ವೈಬ್ರೇಟ್ರು ಇಲ್ಲಿ ಎಕ್ಸ್ಟ್ರಾ ಒಂದು ಬರುತ್ತೆ. ಇದು 3 HP ಒಂದು ಈ ಕಡೆ ಮೋಟ್ರು. ಆಮೇಲೆ ಟಾಪ್ಗೆ 1 HP 2 ಮೋಟ್ರ್ ಬರುತ್ತೆ. ಇದು ಎಲ್ಲ ಸೇರಿ ಈ ವೈಬ್ರೇಟರ್ ಮಾತ್ರ 6 HP ಮೋಟ್ರ್ ಬರುತ್ತೆ, 3 ಫೇಸ್ ಲೈನ್ ಪವರ್. ಅದು ಬಿಟ್ಟು ಮೇಲೆ ಪಂಪ್ ನೋಡಿ ಇಲ್ಲಿ ಇರುತ್ತೆ. ಇದು 3 HP ಮೋಟ್ರ್, ಪಂಪ್ ಮೋಟ್ರು. ಇದು ಕ್ರಾಂಪ್ಟನ್ ಗ್ರೀಸ್ ಮೋಟ್ರು. ಆಮೇಲೆ ನೆಕ್ಸ್ಟ್ ಕೆಳಗೆ ಇದು ಪಂಪ್, ಯೂಕನ್ ವ್ಯಾನ್ ಪಂಪ್. ಇದು ಆಯಿಲ್ ಟ್ಯಾಂಕ್. ಇದು ಒಳಗಡೆ 15 ಲೀಟರ್ ಆಯಿಲ್ ಇದೆ ಒಳಗೆ. ನಾನು ಮೆಣಸಿನ ಕೊಡೋ ಟೈಮಿಗೆ ಎಲ್ಲ ಒಳಗೆ ಆಯಿಲ್ ಹಾಕಿ ಕೊಡ್ತೇನೆ ಎಲ್ಲರಿಗೆ. ಆಮೇಲೆ ನೆಕ್ಸ್ಟ್ ಇದೆಲ್ಲமே ಪೌಡರ್ ಕೋಟಿಂಗ್ ಮೆಥಡ್. ಮಿಷಿನ್ ಮಾತ್ರ ಎಲ್ಲ ಮಿಷಿನ್ ಪೌಡರ್ ಕೋಟಿಂಗ್ ಮೆಥಡ್. ಇದು ನೋಡಿ ಎಲ್ಲ ಪೌಡರ್ ಕೋಟಿಂಗ್, ಏನು ನಾರ್ಮಲ್ ಸ್ಪೇರ್ ಪೇಂಟಿಂಗ್ ನನ್ನ ಹತ್ರ ಇಲ್ಲ. ಮಿಷಿನ್ಗೆ ಮಾತ್ರ, ಬಾಕಿ ಡೈ ಎಲ್ಲ ನಾರ್ಮಲ್ ಪೇಂಟೆ. ಈ ಒಳಗಡೆ ಡೈ ಇರುತ್ತಲ್ಲ, ಇದೆಲ್ಲ ನಾರ್ಮಲ್ ಪೇಂಟೆ ಎಲ್ಲ A to Z. ಈ ಮೆಷಿನ್ ಮಾತ್ರ ಪೌಡರ್ ಕೋಟಿಂಗ್. ಕಲರು 3 ಕಲರ್ ಇದೆ. ಒಂದು ಯೆಲ್ಲೋ ವಿತ್ ವೈಟು, ಗ್ರೇ ವಿತ್ ವೈಟು, ಆಮೇಲೆ ಅಲ್ಲಿ ನೋಡಿ ಅದು ಆರೆಂಜ್ ವಿತ್ ಯೆಲ್ಲೋ. ಅದು 3 ಕಲರ್ ಇದೆ. ಕಸ್ಟಮರ್ ಬರ್ತಾರೆ, ಸರ್ ನನಗೆ ಈ ಕಲರ್ ಬೇಕು ಅನ್ನೋದು ನಾನು ಮಾಡಿಕೊಡ್ತೀನಿ ಅವ್ರಿಗೆ. ಇದು ಒಳಗೆ ಡೈ 6 ಇಂಚ್. ಇದು 5 ಬ್ಲಾಕ್ ಬರುತ್ತೆ ನೋಡಿ. ಇದು 5 ಬ್ಲಾಕ್, 1 2 3 4 5 ಬ್ಲಾಕ್ ಬರುತ್ತೆ. ಆಮೇಲೆ ನೆಕ್ಸ್ಟ್ 4 ಇಂಚ್ ಎಂಟಿ ಬ್ಲಾಕ್ ಬರುತ್ತೆ ಈ ಮಿಷಿನಲ್ಲಿ. 4 ಇಂಚ್ ಎಂಟಿ ಬ್ಲಾಕ್, ಎಂಟಿ ಇಂಚ್ 4 ಬ್ಲಾಕ್. ಡೈ ಎಲ್ಲ ಕೆಳಗೆ ಪ್ಲೇಟ್ಸ್ ಎಲ್ಲ 6mm ಪ್ಲೇಟ್ಸು, ಮೇಲ್ಗಡೆ 10mm ಪ್ಲೇಟ್ಸು ವಿತ್ ಚಾನಲ್ ಬಾಕ್ಸ್ A to Z ಕಂಪ್ಲೀಟು. ಆಮೇಲೆ ವೈಶಾಖ್ ಸ್ಟೀಲ್ಸ್ A to Z ಎಲ್ಲ ವೈಶಾಖ್ ಸ್ಟೀಲ್ಸೇ. ಇದು TVS ರಬ್ಬರು, ಬೆಡ್ ರಬ್ಬರ್ದು. ಇದು 25 ಪ್ಲೇಟ್ ಥಿಕ್ನೆಸ್. ಇದು ವೈಶಾಖ್ ಚಾನಲು A to Z ಎವ್ರಿಥಿಂಗ್. ಆಮೇಲೆ ನೆಕ್ಸ್ಟ್ ಪ್ರತ್ಯೇಕದ ಈ ಮುಂದ್ಗಡೆ ಟ್ರೇ ಸ್ವಲ್ಪ ದೊಡ್ಡದು ಜಾಸ್ತಿ. ಇದು ಯಾಕಂದ್ರೆ ಮೆಟೀರಿಯಲ್ ಹಾಕೋ ಟೈಮಿಗೆ ಸ್ವಲ್ಪ ಜಾಸ್ತಿ ಬೇಕು, ಅದಕ್ಕೋಸ್ಕರ ನಾನು ಅದು ಸ್ಪೆಷಲ್ ತಯಾರು ಮಾಡ್ತೀವಿ ನಾವು. ಮುಂದ್ಗಡೆ 35 ಆ್ಯಂಗಲ್ಸು ಎಲ್ಲ ಹೆವಿ. ಅದೆಲ್ಲ ಈ ರಾಡ್ ಎಲ್ಲ JC ಪಿಸ್ಟನ್ ರಾಡ್, ಎಲ್ಲ 40mm ಡೈ ರಾಡ್, ಎಲ್ಲ JC ಪಿಸ್ಟನ್ ರಾಡೆ. ನೆಕ್ಸ್ಟ್ TVS ಬೋಲ್ಟ್ ನಟ್ಟುಗಳು, ಎವ್ರಿಥಿಂಗ್ ಲಾಕ್ ನಟ್ಟು ವಿತ್ ನೈಲಾಕ್ ನಟ್ಟು A to Z ಎಲ್ಲ ಕಂಪ್ಲೀಟು. ನೆಕ್ಸ್ಟು ಆಮೇಲೆ ಇದು ಹೂಗೆ ಎಕ್ಸ್ಟ್ರಾ ಒಂದು ಬರುತ್ತೆ, ಈ ಕಡೆ ಒಂದು ಆ ಕಡೆ ಒಂದು ಮಿಷಿನ್ ಲಿಫ್ಟ್ ಮಾಡೋಕ್ಕೆ. ನೆಕ್ಸ್ಟ್ ಇದು ಒಂದು ತಲ್ಲ ಬೈಪಿಗೆ ಕೂತ್ಕೊಳ್ಳೋಕೆ ಜಾಗ ಒಂದು. ಆಮೇಲೆ ಇಲ್ಲಿ ಒಂದು ಆ್ಯಂಗ್ಲರ್ ಇದೆ, ಇದು ಸಪೋರ್ಟಿಂಗ್ ಪೀಸ್. ಇದು ಇಲ್ಲಿ ಫ್ಯೂಚರಲ್ಲಿ ಇಲ್ಲಿ ಕ್ರ್ಯಾಕ್ ಆಗುತ್ತೆ ವೆಲ್ಡಿಂಗು, ಅದಕ್ಕೋಸ್ಕರ ಈ ಸಪೋರ್ಟ್ ಹಾಕಿ ಮಾಡಿಕೊಡ್ತೀನಿ ನಾನು. ಆಮೇಲೆ ಸಿಲಿಂಡ್ರು ಡಬಲ್ ಆಯಿಲ್ ಸಿಲಿಂಡ್ರು, ಹೆವಿ ಡ್ಯೂಟಿ ಸಿಲಿಂಡ್ರು, ಅದು ನಾನೇ ತಯಾರು ಮಾಡ್ತೀವಿ. ಮೇಲ್ಗಡೆ ಡಬಲ್ ನಾಕ್ ನಟ್ಟು ಮೇಲ್ಗಡೆ ಸಿಲಿಂಡ್ರದು. ಇದು ಪ್ಯಾನಲ್ ಬೋರ್ಡ್ ಕಂಟ್ರೋಲ್. ಇದು ಎಲ್ಲ A to Z. ಇದು ಪಂಪ್ ಆನ್ ಆಫ್, ವೈಬ್ರೇಟ್ರು, ಮ್ಯಾನುವಲ್, ಆಟೋಮೆಟಿಕ್, ಇದು ಟ್ರಾವೆಲಿಂಗ್ ಆಟೋಮೆಟಿಕ್, ಮ್ಯಾನುವಲ್, ರಿವರ್ಸ್ ಫಾರ್ವರ್ಡ್ A to Z ಎಲ್ಲ ಇದೆ. ಈ ಪ್ಯಾನಲ್ ಬೋರ್ಡ್ ನಾನೇ ಇಲ್ಲಿ ತಯಾರು ಮಾಡ್ತೀವಿ ನಾನು, ಹೊರಗೆ ಏನು ಪರ್ಚೇಸ್ ಮಾಡಲ್ಲದು. ಆಮೇಲೆ ನೆಕ್ಸ್ಟು ಇದು ಹೈಡ್ರಾಲಿಕ್ ವಾಲ್ವ್ಸ್. ಇದು ಡೈ ಎತ್ತೋದಕ್ಕೆ, ಇದು ಕೆಳಗೆ ಡೈಕು, ಇದು ಮೇಲ್ಗಡೆ ಡೈಕು A to Z. ನೆಕ್ಸ್ಟ್ ಎಲ್ಲ A to Z. ಇದು ನಿಮಾಟಿಕ್ ಕಂಟ್ರೋಲ್. ಇದು ಈ ಲಿಮಿಟ್ ಸ್ವಿಚ್ ನಿಮಾಟಿಕ್ ಕಂಟ್ರೋಲ್ ಲಿಮಿಟ್ ಸ್ವಿಚ್. ಇದು ಎಕ್ಸ್ಟ್ರಾ ಸೇಫ್ಟಿಗೆ ಒಂದು ಆನ್ ಆಫ್ ಸ್ವಿಚ್ ಹೊರಗೆ ಒಂದು ಬರುತ್ತೆ ಇದು ಪ್ಯಾನಲ್ ಬೋರ್ಡಲ್ಲಿ. ಎಕ್ಸ್ಟ್ರಾ ಸೇಫ್ಟಿಗೆ ಆಲ್ರೆಡಿ ಒಳಗಡೆ ಒಂದು ಇರುತ್ತೆ MCP, ಎಕ್ಸ್ಟ್ರಾ ಸೇಫ್ಟಿಗೆ ಹೊರಗಡೆ ಒಂದು ಬರುತ್ತೆ ಅದು. ಈ ಡೈ ಕುತ್ಕೊಳ್ಳೋ ಡೈ ಪ್ಲೇಟು ಹೆವಿ ಬರುತ್ತೆ. ಇದು ಈ ಸೈಡ್ ಪ್ಲೇಟ್ ಹೆವಿ ಬರುತ್ತೆ. ಆಮೇಲೆ ಈ ಚಾನಲ್ ಹೆವಿ ಬರುತ್ತೆ. ಇದು ಯಾಕಂದ್ರೆ ವೈಬ್ರೇಟರ್ ಜಾಸ್ತಿ ಹೋಗ ನಮ್ದೆಲ್ಲ ಮಿಷಿನ್ ಹೆವಿ ಆಗಬೇಕು, ಇಲ್ಲಾಂದ್ರೆ ಎಲ್ಲ ಚಾನಲ್ಗೆ ಏನೆಲ್ಲ ಪ್ಲೇಟ್ ಎಲ್ಲ ಕಟ್ಟಿಂಗ್ ಆಗುತ್ತೆ, ಎಲ್ಲ ಕ್ರ್ಯಾಕ್ ಆಗಿ ಕಟ್ಟಾಗಿ ಬೀಳುತ್ತೆ ಅದು. ಅದಕ್ಕೋಸ್ಕರ ಎಲ್ಲ ಪ್ಲೇಟ್ ಎಲ್ಲ ಹೆವಿ ಬರಬೇಕು. ಆಮೇಲೆ ನೆಕ್ಸ್ಟು ಮೇನ್ ಇದು ಚಾನಲ್ ದೊಡ್ಡದು. ಇದು 5 ಇಂಚ್ ಚಾನಲ್. 5 × 2.5 ಥಿಕ್ನೆಸ್. ಇದು ಮೇನ್ ಎಲ್ಲ ಸ್ಟ್ರಕ್ಚರ್ನು ಚಾನಲ್ ಪೂರ ದೊಡ್ಡದಿದೆ. ವೈಬ್ರೇಟರ್ ಜಾಸ್ತಿ ಹೋಗ ನಮ್ಮ ಮೆಷಿನ್ ಫ್ರೇಮ್ದೆಲ್ಲ ಚಾನಲ್ ಎಲ್ಲ ಹೆವಿ ಆಗಬೇಕು. ಎಲ್ಲ ಪೂರ ಕಂಪ್ಲೀಟ್ ಮಿಡ್ ಬಿಲ್ಡಿಂಗ್ ಆಗಬೇಕು, ಎಲ್ಲ TVS ಬೋರ್ಡ್ ಆಗಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಇದು ವೈಬ್ರೇಟರ್ ಜಾಸ್ತಿ ಆಗಿ ಚಾನಲ್ ಎಲ್ಲ ಕಮ್ಮಿ ಆದರೆ ಎಲ್ಲ ಕಟ್ಟಾಗಿ ಬೀಳುತ್ತೆ. ಎಲ್ಲ ಹೆವಿ ಮಾಡಬೇಕು. ನನ್ನ ಹತ್ರ ಮಾಡಲ್ ತುಂಬ ಮಾಡಲ್ ಇದೆ. 3 ವೈಬ್ರೇಟ್ರು, 4 ವೈಬ್ರೇಟ್ರು, 5 ವೈಬ್ರೇಟ್ರು. ಮಾರ್ಕೆಟಲ್ಲಿ ನಾನು ಎಲ್ಲ ಮಿಷಿನ್ ಫಾಸ್ಟ್ ಮೂವಿಂಗ್. 3 ವೈಬ್ರೇಟ್ರು, 4, 5 ಇದೇ ಫಾಸ್ಟ್ ಮೂವಿಂಗ್. ಇದು 5 ವೈಬ್ರೇಟ್ರು. ಇಲ್ಲಿ ನೋಡಿ, ಇದು 5 ವೈಬ್ರೇಟ್ರೆ ತಯಾರಾಗುತ್ತೆ. ಇದು ಸೇಮ್ ಮಿಷಿನೇ. ಈ ಕಡೆ ಆಫೀಸ್ ಬಂದು, ಆ ಕಡೆ ಆಫೀಸ್ ಬಂದು, ಮೇಲ್ಗಡೆ 2 ಬರುತ್ತೆ. ಇದು 4 ವೈಬ್ರೇಟ್ರು. ಇದು 4 ವೈಬ್ರೇಟರ್ ಅಂದರೆ ಈ ಕಡೆ ಒಂದು, ಆ ಕಡೆ ಒಂದು,
ಮೇಲ್ಗಡೆ ಮಾತ್ರ ಒಂದು ಮೋಟ್ರ್ ಮಾತ್ರ ಅಷ್ಟೇ, ಮೇಲ್ಗಡೆ ಮೋಟ್ರ್ ಒಂದು, ಹಿಂದ್ಗಡೆ ಒಂದು. ಇದು 4 ವೈಬ್ರೇಟರ್ ಮಿಷಿನು. ನನ್ನ ಹತ್ರ ಜಾಸ್ತಿ ಮೂವಿಂಗು ಈ 3 ವೈಬ್ರೇಟ್ರು, 4 ವೈಬ್ರೇಟ್ರು, 5 ವೈಬ್ರೇಟ್ರು ಜಾಸ್ತಿ ಮೂವಿಂಗ್ ಈ ಮಿಷಿನಲ್ಲೇ. ಈ ಮುಂದ್ಗಡೆ ವೀಲ್ ತುಂಬ ಫ್ರೀ ಇರುತ್ತೆ, ಯಾಕಂದ್ರೆ ನಮ್ಮ ತೆಗೆದು ಹೋಗೋ ಟೈಮಿಗೆ ಫ್ರೀಯೇ ಇರಬೇಕು. ಆಮೇಲೆ ಈ ಹ್ಯಾಂಡ್ಲು ತುಂಬ ಲೆಂತ್ ಬರ್ತದೆ, ನಮಗೆ ಎತ್ತೋ ಟೈಮ್ಗೆ ಫ್ರೀಯಾಗಿ ಇರುತ್ತೆ. ನೆಕ್ಸ್ಟು ಈ ಚೈನು, ಮೂವಿಂಗ್ ಚೈನು, ಇದು 5 ಬುಲೆಟ್ ಚೈನ್. ಇದು ಚೈನ್ ಟೀತ್ ಎಲ್ಲ ಹೆವಿ ಟೀತ್, ಎಲ್ಲ ಟೆಂಪರ್ ಟೀತೆ, ಎಲ್ಲ A to Z. ಆ ವೀಲ್ಗಳು ಎಲ್ಲ ಟೆಂಪರ್. ನನ್ನ ಕಂಪನಿ ಎಲ್ಲ ತಯಾರು ಮಾಡೋ ಮಿಷಿನರಿ ಎಲ್ಲ ಏನು ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ, ಎಲ್ಲ ಪಕ್ಕ ಬ್ರ್ಯಾಂಡೆಡ್ ಐಟಮ್ಸೇ. ವೈಸಾಗ್ ಚಾನಲ್ಸು, ಟಾಟಾ ಸ್ಟೀಲ್ ಪ್ಲೇಟ್ಸು, TVS ಬೋಲ್ಟ್ ನಟ್ಟು, ಕ್ರಾಂಪ್ಟನ್ ಮೋಟ್ರು, ಎಲ್ಲ ಎವ್ರಿಥಿಂಗ್ ಕ್ವಾಲಿಟಿ ಐಟಮ್ಸೇ. ಏನು ಕ್ವಾಲಿಟಿ ಕಾಂಪ್ರಮೈಸೇ ನನ್ನ ಹತ್ರ ಇಲ್ಲ. ಎಲ್ಲ ಐಟಮ್ಸ್ಗಳು, ಮಿಷಿನರೀಸು, ಫ್ಲೈ ಆಶ್ ಮಿಷಿನು, ಮಿಕ್ಸರು, ಎಲ್ಲ ಐಟಮ್ೇ ಏನು ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ, ಎಲ್ಲ ಪಕ್ಕಾ ಕ್ವಾಲಿಟಿ ಆಗುತ್ತೆ. ತುಂಬ ಕಸ್ಟಮರ್ಗಳು ಯೂಟ್ಯೂಬಲ್ಲಿ ಕ್ವಶನ್ ಹೇಳ್ತಾರೆ, ಸರ್ ಯಾಕೆ ಓಡಿದೆ, ಏನು ಕ್ವಾಲಿಟಿ, ಏನು ಪ್ರೈಸ್ ಎಲ್ಲ ಹೇಳ್ತಾರೆ. ಅದು ಬೇಡ, ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ, ನಾನು ಡಿಸ್ಕ್ರಿಪ್ಷನಲ್ಲಿ ನನಗೆ ಕಾಲ್ ಮಾಡಿ ಇನ್ನೂ ಕ್ಲಿಯರಾಗಿ ಹೇಳಿಕೊಡ್ತೀನಿ ನಾನು ನಿಮಗೆ. ಈಗ ಮಿಕ್ಸರ್ ಬಗ್ಗೆ ಸಣ್ಣ ಡೀಸೆಲ್ ನೋಡಿ ಆಯಿತು. ನನ್ನ ಫ್ಯಾಕ್ಟ್ರಿಯಲ್ಲಿ ಸಣ್ಣ ಡೆಮೋ ಒಂದು ನಾನು ತೋರಿಸ್ತೀವಿ, ಬನ್ನಿ ನೋಡೋಣ. ಈಗ ಮಿಷಿನ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೋಡಿ ಆಯಿತು. ಇದರದ್ದು ಫುಲ್ ಪ್ಯಾಕೇಜಿಂಗ್ ಮಿಷಿನ್ ಒಂದು, ಆ ಥರ ಕಾಂಕ್ರೀಟ್ ಮಿಕ್ಸರ್ ಒಂದು, ಇದೊಂದು ಬರುತ್ತೆ. ಇಲ್ಲ ಇದು ಬೇಡ ನಮಗೆ ಪ್ಯಾನ್ ಮಿಕ್ಸರ್ ಬಂದರೆ ಪ್ಯಾನ್ ಮಿಕ್ಸರ್ ನನ್ನ ಹತ್ರ ಇದೆ, ಪ್ಯಾನ್ ಮಿಕ್ಸರ್ ಇದೆ. ಆಮೇಲೆ ಡೈ ಸೆಟ್ಟು 2 ಸೆಟ್ಟು, ಆಮೇಲೆ ಟ್ರಾಲಿಗಳು, ನಿಮಗೆ ಫುಲ್ ಪ್ಯಾಕೇಜ್ ಬರುತ್ತೆ. ಬೇಡ ಸರ್ ನಮ್ಮ ಮಿಕ್ಸರ್ಲ್ಲ ಇದೆ, ಮಿಷಿನ್ ಸಾಕು ಅಂದರೆ ಮಿಷಿನ್ ನಾವು ಕೊಡ್ತೀವಿ ನಾನು. ಇದ್ರ ಬಗ್ಗೆ ಡೀಟೇಲ್ ಎಲ್ಲ ನೋಡಿ ಆಯಿತು. ಇದರದ್ದು ಪ್ರೈಸ್ ಏನು ಬರುತ್ತೆ ಏನಾದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಡ್ತೀನಿ, ನನ್ನ ನಂಬರ್ಗೆ ಕಾಲ್ ಮಾಡಿ ನಾನು ಪೂರಾ ಕ್ಲಿಯರಾಗಿ ಹೇಳಿಕೊಡ್ತೀನಿ ನಿಮಗೆ. ನನ್ನಿ ನಮಸ್ಕಾರ.